ಶ್ರೀಕೃಷ್ಣನ ಜನನ ಈ ಭೂಮಿಗೆ ಅನಿವಾರ್ಯವಾಗಿತ್ತು. ಸತ್ಯಯುಗದಲ್ಲಿ ಜನರು ಕೆಟ್ಟದ್ದೇನುವಂಥದ್ದು ಇರ್ತಾ ಇರಲಿಲ್ಲ, ಬರೀ ಒಳ್ಳೇದು ಮಾತ್ರ ಇರ್ತಾ ಇತ್ತು. ಜನರು ಪ್ರಕೃತಿಯೊಂದಿಗೆ ಲೀನವಾಗಿ ಬದುಕ್ತಾ ಇದ್ರು. ತ್ರೇತಾಯುಗದಲ್ಲಿ ಒಬ್ರು ಒಳ್ಳೆಯವರಿದ್ರೆ ಒಬ್ರು ಕೆಟ್ಟವರು ಇರ್ತಾ ಇದ್ರು. ಪ್ರಕೃತಿಯ ಜೊತೆಗೆ ಮನುಷ್ಯರು ಬದುಕ್ತಾ ಇದ್ರು. ದ್ವಾಪರ ಯುಗದಲ್ಲಿ ಒಂದೇ ಮನೆಯಲ್ಲಿ ಕೆಟ್ಟವರು ಒಳ್ಳೆಯವರು ಇರೋದಕ್ಕೆ ಆರಂಭ ಮಾಡಿದ್ರು. ಪ್ರಕೃತಿಯ ಜೊತೆಗೆ ಬದುಕೋದನ್ನ ಬಿಟ್ಟುಬಿಟ್ರು. ಕಲಿಯುಗದಲ್ಲಂತೂ ಒಬ್ಬ ಮನುಷ್ಯನಲ್ಲಿಯೇ ಒಳ್ಳೆಯದು ಕೆಟ್ಟದ್ದು ಇದೆ. ಮನುಷ್ಯನು ಪ್ರಕೃತಿಯ ವಿರುದ್ಧವಾಗಿಯೇ ಬದುಕ್ತಾ ಇದ್ದ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅವತಾರವನ್ನ ಎತ್ತಿ ಧರ್ಮದ ಸ್ಥಾಪನೆಯನ್ನ ಮಾಡಬೇಕೆನ್ನುವ ಉದ್ದೇಶದಿಂದ ಅವತಾರವನ್ನ ತಾಳ್ತಾನೆ. ಕಂಸನ ತಂಗಿಯಾಗಿರುವಂತಹ ದೇವಕಿಯ ಮಗನಿಂದಲೇ ಕಂಸನ ಸಾವು ಇದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಆಗ ಕಂಸನು ತನ್ನ ತಂಗಿಯಾಗಿರುವಂತಹ ದೇವಕಿ ಮತ್ತು ವಸುದೇವರನ್ನ ಕಾರಾಗೃಹದಲ್ಲಿ ಹಾಕ್ತಾನೆ. ಹುಟ್ಟುವಂತಹ ಪ್ರತಿಯೊಂದು ಮಗುವನ್ನು ಸಹಿತ ಕಂಸನು ಕೊಂದು ಹಾಕ್ತಾ ಇರ್ತಾನೆ. 8ನೇ ಮಗು ಜನಿಸಿದ ನಂತರ ಕಾರಾಗೃಹದ ಬಾಗಿಲು ತನ್ನಿಂದ ತಾನೇ ತೆರೆದುಕೊಳ್ತದೆ. ಆಗ ವಸುದೇವನ ಒಂದು ಬುಟ್ಟಿಯಲ್ಲಿ ಆ ಮಗುವನ್ನ ಎತ್ತಿಕೊಂಡು ನದಿಯನ್ನ ದಾಟೋದಕ್ಕೆ ಆರಂಭ ಮಾಡ್ತಾನೆ. ನದಿಗೂ ಕೂಡ ಗೊತ್ತಾಗ್ತದೆ ಶ್ರೀಕೃಷ್ಣ ಪರಮಾತ್ಮನ ಜನನವಾಗಿದೆ ಅಂತ ಹೇಳಿ ನದಿಯು ಕೂಡ ಇಬ್ಬಾಗವಾಗಿ ವಸುದೇವ ನಡ್ಕೊಂಡು ಹೋಗೋದಕ್ಕಾಗಿ ಅನುವು ಮಾಡಿಕೊಡ್ತದೆ. ಅದೇ ಬುಟ್ಟಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಂದ ಗೋಕುಲದಲ್ಲಿ ಹೋಗಿ ಇಳಿದು ಅಲ್ಲಿಯೇ ಬೆಳೆದು ಬಾಲ್ಯದಲ್ಲಿ ಹಲವಾರು ಲೀಲೆಗಳನ್ನ ಮಾಡಿ ಬದುಕಿನದ್ದಕ್ಕೂ ಕೂಡ ಧರ್ಮದ ಸ್ಥಾಪನೆಗೆ ಏನೇನು ಬೇಕೋ ಆ ಎಲ್ಲಾ ಕಾರ್ಯ ಕೈಂಕರ್ಯಗಳನ್ನ ಮಾಡ್ತಾನೆ. ಅದಕ್ಕಾಗಿಯೇ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ಅರ್ಥಾತ್ ಯಾವಾಗ ಈ ಭೂಮಿಯಲ್ಲಿ ಅಧರ್ಮ ತಾಂಡವವಾಡುತ್ತೋ ಆಗ ನಾನು ಮತ್ತೆ ಮತ್ತೆ ಅವತರಿಸಿ ಬರ್ತೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಕೃಷ್ಣಂ ಒಂದೇ ಜಗದ್ಗುರು.